ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಇಷ್ಟು ವೆಜಿಟೇಬಲ್ ಹೆಚ್ಚಿಟ್ಕೊಂಡೇನ್ರಿ. ಇವಾಗ ದೊಣ್ಣೆ ಮೆಣಸಿನ್ಕಾಯಿ ಆರೆಂಜ್ ಕಲರ್ ಐತಿ. ಆಮೇಲೆ ಇದು ಆಲೂಗಡ್ಡಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಬಿಸಿದೀಗ ರೈಸ್ ಮಾಡ್ಕೊಂಡೇನಿ, ಎಣ್ಣೆಕಾಯಿ ಇಟ್ಕೊಂಡೇನಿ ರೀ. ಸಿಂಪಲ್ಲಾಗಿ ಯಾವುದು ವೆಜಿಟೇಬಲ್ ಇರುತ್ತೆ ಅದನ್ನ ಹಾಕಿ ಮಾಡ್ಕೋಬೋದು ರೀ. ಮಸಾಲೆ ಐತಿ, ಮಸಾಲೆ ಹಾಕ್ಕೊತೀನಿ. ಆಮೇಲೆ ಸಾಸ್ ಇಳಿದಿಂದನ ಮಾಡ್ಬೋದು ರೀ. ಮಕ್ಕಳಿಗೆ ಸಾಸ್ ಕೊಡೋದು ಭಾಳ ಇದು ರೀ, ಕೆಮಿಕಲ್ಸ್ ಇರುತ್ತಲ್ಲ, ಹೀಗಾಗಿ ನಾನು ಹಂಗೆ ಮಾಡತ್ತೀನಿ ಸಾಸ್ ಇದೆ. ನಮ್ದು ಫ್ರೈಡ್ ರೈಸ್ ರೆಡಿ ಆಯ್ತು ರೀ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೇನಿ. ಏನು ಸಾಸ್ ಬಳಸ್ತೇನೆ ಮಾಡೇನಿ ನಾನು. ಮಕ್ಕಳಿಗೆ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಅಂಥೇಳಿ ಎಷ್ಟು ಸಾಧ್ಯ ಅಷ್ಟನ್ನು ಕೆಮಿಕಲ್ಸ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕಲ್ರಿ ನಾವು. ಹೀಗಾಗಿ ಮನೆಯಲ್ಲಿ ಏನಿರುತ್ತೆ ಅದನ್ನು ಅಷ್ಟನ್ನು ಉಪಯೋಗ ಮಾಡಿಕೊಂಡು ಮಾಡೇನಿ. ಒಂಬತ್ತುವರೆ ಆಗೈತ್ರಿ ಟೈಮ್. ಸುಜ್ಜು ಮತ್ತು ಸಮ್ಮು ಹೋದ್ರೆ ಅವ್ರಿಗೆ ಇವತ್ತು ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದೆ.
ಮಧ್ಯಾಹ್ನ ನಮಗೇನಾದರೂ ಬಿಸಿದು ಮಾಡ್ಕೊಂಡ್ರೆ ಆತು. ಅಷ್ಟು ಮಾಡ್ಕೊಂಡ್ರೆ ಡೈಲಿ ಒಂದು ಥರ ಅಂದ್ರೆ ತಿನ್ನಂಗಿಲ್ಲ ರೀ ಅವರಿಬ್ಬರು. ಹೀಗಾಗಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಫ್ರೈಡ್ ರೈಸ್ ಮಾಡಿಕೊಟ್ಟೇನಿ ರೀ. ಸುಜ್ಜು ಮಧ್ಯಾಹ್ನ ಬರ್ತಾನೆ, ಸಮ್ಮು ಲೇಟಾಗಿ ಬರ್ತಾಳೆ ರೀ. ಸುಜ್ಜುನು ಟೇಸ್ಟ್ ಅದಾವೆ ಇವಾಗ. ಎಷ್ಟು ಅವ್ರನ್ನ ಕಳಿಸಿ ಪಾತ್ರೆಗಳು ಭಾಳ ಇದ್ದು ತೊಳ್ಕೊಂಡು ಬಂದಿರಿ. ತೊಳ್ಕೊಂಬರ್ತೇನೆ ರೀ, ಯಾಕಂದ್ರೆ ನಾವು ಒಲೆ ಮ್ಯಾಗ ಮಾಡ್ತೇವಲ್ರಿ, ಹಾಗಾಗಿ ಭಾಳ ಕರಗಾಗಿರ್ತಾವೆ. ಸಿಂಕ್ ಒಳಗೆ ಬರೀ ಕಪ್ ಪ್ಲೇಟ್ಸ್ ಇಷ್ಟ ಬೇಕು ಅವನಷ್ಟ ತೊಳ್ಕೊಂಡಿರ್ತೇವೆ. ಹಾಲು ಕಾಯಕ್ಕಿಟ್ಟೈತೆ ರೀ. ನಾವು ಹಳ್ಳಿ ಒಳಗೆ ಎಷ್ಟು ಗ್ಯಾಸಿನ ವ್ಯವಸ್ಥೆ, ಇವು ಕರೆಂಟಿನ ಒಲೆ ಬಂದ್ರೂ ಈ ಒಲೆ ಬಿಡುವಲ್ಲಿ ನೋಡ್ರಿ. ಯಾಕಂದ್ರೆ ನಮ್ಗೆ ಒಲೆ ಕಂಫರ್ಟ್ ಆದಷ್ಟು ಗ್ಯಾಸ್ ಕರೆಂಟ್ ಒಲೆ ಕಂಫರ್ಟ್ ಆಗೋದಿಲ್ಲ ರೀ. ಹೀಗಾಗಿ ಬೆಳಗ್ಗೆ ಒಲೆ ಹಚ್ಚಿದ್ವಂದ್ರೆ ಎಲ್ಲ ಕೆಲಸನೂ ಒಲೆ ಮ್ಯಾಗ ಮಾಡ್ಕೊಂಡು ತಗೊಂಡ್ಬಿಡ್ತೀವಿ ರೀ. ಆಮೇಲೆ ಒಂದು ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡೇನಿ. ನೆಗಡಿನ ಕಡಿಮೆ ಆಗೋಲ್ರಿ, ಫುಲ್ ಕಫ ಆಗೈತಿ. ಶುಂಠಿ ಹಾಕಿ ಒಂದು ಟೀ ಮಾಡ್ಕೊಂಡೇನಿ. ಇದನ್ನು ಕುಡಿದು ಇಷ್ಟು ಮನೆ ಕಲ್ವರಿಸ್ತೇನೆ ರೀ. ಕಲ್ವರಿಸಿ ಲಕ್ಷ್ಮೀ ಗುಣಿಗೆ ಸುಣ್ಣ ಹಚ್ಬೇಕು. ಇಲ್ಲಿ ಆಕಳ ಕಟ್ಟುವುದು ಮೊದ್ಲಿಂದ ಇತ್ತಲ್ರಿ, ಅಲ್ಲಿ ಅಂತೂ ಹೊಸ ಸೆಡ್ನಾಗ ಏನು ಸುಣ್ಣ ಹಚ್ಚೋದು ಏನು ಇಟ್ಟೇ ಇಲ್ಲರಿ ನಾವು. ಇದು ಹಳ್ಳಿಯೊಳಗೆ ಪ್ರತಿ ಅಮಾವಾಸ್ಯೆಗೂ ಲಕ್ಷ್ಮೀ ಗೂಣ ಪೂಜೆ ಮಾಡಿ ಇದನ್ನು ಮಾಡೋದು ಸಂಪ್ರದಾಯ ಐತ್ರಿ ಅಮಾವಾಸ್ಯೆಗೊಮ್ಮೆ. ಹೀಗಾಗಿ ನಾವು ಲಕ್ಷ್ಮೀ ಗುಣಿಗೆ ಹಿಂದಿನ ದಿವಸ ಸುಣ್ಣ ಹಚ್ಚಿ ಹಕ್ಕಿ ತೊಳೆದು ಲಕ್ಷ್ಮೀ ಇರುದ ಹಕ್ಯಾಗ ಅಂತ ಹೇಳ್ತಾರೆ ರೀ ನಮ್ಮ ಹಳ್ಳಿ ಸೈಡ್. ಅಂದ್ರೆ ಒಬ್ರು ಕೊಟ್ಟಿಗೆ ಅಂತಾರ, ಒಬ್ರು ದನ ಕಟ್ಟು ಜಗ ಅಂತಾರ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಆದರೆ ನಮ್ಮ ಕಡೆ ಹಕ್ಕಿ ಗ್ವಾದ್ಲಿ ಇವನ್ನೆಲ್ಲ ಅಂತೀವಿ. ಅನ್ನ ಒಂದು ಗೂಣ್ ಮಾಡಿರ್ತೀವಿ ಲಕ್ಷ್ಮೀದು, ಅಲ್ಲಿ ಪೂಜೆ ಮಾಡ್ತೇವೆ ರೀ. ಕಡುಬಂತರೂ ಮಾಡಬೇಕ್ರಿ, ಪ್ರತಿ ಅಮಾವಾಸ್ಯೆ ಕಡುಬು ಮಾಡಿ ಲಕ್ಷ್ಮೀನ ಪೂಜೆ ಮಾಡ್ತೀವಿ ರೀ. ನಾಳೆ ಸ್ಪೆಷಲ್ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ. ಬರೀ ಟೀ ಕುಡಿನು. ಇಲ್ಲಿ ಹಾಲು ಕಾಯಿಸ್ಕೊಂತ ಚಹಾ ಕುಡಿದು ಕಲಸಕ್ಕೆ ಹೋಗ್ತೇನೆ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಅಕ್ಕಸಡ್ಡಿಗೆ ಬಂದಿರಿ. ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದೆ. ಮುಗಿಸಿ ಅಕ್ಕಸಡ್ಡಿ ಬಂದೆ. ಇಷ್ಟು ಹಕ್ಕಿ ಎಲ್ಲ ತೊಳೆದು ಎಲ್ಲ ಸಗಣಿ ಎಲ್ಲ ಇದು ಮಾಡಿ ಎಲ್ಲ ಕ್ಲೀನಿಂಗ್ ಮುಗ್ದತ್ರಿ. ಒಟ್ಟು ಟೋಟಲಿ ಹೊಟ್ಟು ಹಾಕ್ಯಾರ ತಿನ್ನಾಕವು. ಇದು ನಮ್ದು ಆಕಳ ಆರಾಮಾಗಿಲ್ಲ ನೋಡ್ರಿ. ಅಕ್ಕಸಡ್ಡಿ ಬರಾಗ ಒಂಥರ ಬೇಜಾರು ಅನಿಸ್ತೈತಿ. ಹೇಳಾಕ ಬರುವಲ್ರಿ ಇದಕ್ಕೆ. ನಿನ್ನೆ ಡಾಕ್ಟ್ರ್ ಬಂದಿದ್ರು, KMF ಡಾಕ್ಟ್ರ್. ಏನು ಇದಾಗೋದಿಲ್ಲ ರೀ, ಅದು ಇನ್ನು 4 ದಿವಸ ಅಂದ್ರೆ ಇದಾಗ್ತತಿ ಅಂದ್ರೆ. ಬಟ್ ಇನ್ಶೂರೆನ್ಸ್ನು ಮಾಡಿಸೇವಿ. ಬಟ್ ಅದನ್ನು ನೋಡಿದ್ರೆ ಭಾಳ ಇದು ಅನಿಸ್ತೈತಿ ರೀ, ಕೆಟ್ಟ ಅನಿಸ್ತೈತಿ. ಇಷ್ಟು ದಿವಸ ಎಲ್ಲ ಇದನ್ನು ಮಾಡೇವಿ, ಜೋಪಾನ ಮಾಡೇವಿ, ಒಂಥರ ಕೆಟ್ಟ ಅನಿಸ್ತೈತಲ್ರಿ. ಸುಜ್ಜು ಮಲ್ಕೊಂಡತ್ರಿ. ಇದಕ್ಕೆ ಹೆಸರು ಚೇಂಜ್ ಇಡ್ಬೇಕಂತ ಮಾಡೇನ್ರಿ ನಾನು. ಸುಜ್ಜು ಅಂದ್ಕೂಲನ ಈ ಸುಜಯ್ ಓ ಅಂತಾನ. ಹಾಗಾಗಿ ಇದಕ್ಕೆ ಹೆಸರು ಒಂದು ಚೇಂಜ್ ಇಡ್ಬೇಕು. ಸುಜ್ಜು ಸಮು ಬರ್ಲಿ ಇವತ್ತು ಸ್ಕೂಲ್ನಾಗಿಂದ ಇಬ್ಬರು ಚಾಯ್ಸ್ ಮಾಡಿ ಅವರ ಒಂದು ಹೆಸರು ಇಡಲಿ ಇಬ್ಬರು. ಅದಿಲ್ಪ ಗುಂಡ 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 ಗುಂಡ.
ಯಾಕ ಯಾಕ ಯಾಕೆ ಹಂಗುಂಡು ಬಾ. ಇದು ಒಳಗಿನ ಬೆಡ್ರೂಮ್ ರೀ. ಇದನ್ನು ಕ್ಲೀನ್ ಮಾಡಿದೆ ಪೂರ್ತಿ. ಇವೆಲ್ಲ ಕಲ್ಲನ್ನು ಒರೆಸ್ಕೊಂಡೆ. ಇವು ನಮ್ಮ ಮೊದಲಿನ ಕಲ್ಲು ಅದಾವ್ರಿ, ಏನೂ ಚೇಂಜ್ ಮಾಡಿಲ್ಲ ಅವ. ಇದು ಹಳೇದು ಅಡುಗೆ ಮನೆ ಇತ್ತಲ್ರಿ, ಹಿಂಗಾಗಿ ಒಳ್ಳೆ ಇಲ್ಲೇ ಐತ್ರಿ ಇದು. ಇದನ್ನ ಮನೆ ಅಲ್ಟ್ರೇಷನ್ ಮಾಡುವಾಗ ಮತ್ತೆ ಕಿತ್ತು ಆ ಕಡೆ ಹಾಕೊಂಡ್ರೆ ಆತಂತ ಅಲ್ಲೇ ಬಿಟ್ಟೇವ್ರಿ. ಈಗ ಇದು ಒಳಗಿನ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ. ಒಂದು ಸ್ವಲ್ಪ ಅಲ್ಲೆಲ್ಲ ಜಾಡನೂ ಆಗಿತ್ತು, ಎಲ್ಲ ಜಾಡನೂ ಹೊಡೆದೆ. ಇವಾಗ ನಾನು ಎಡಿಟಿಂಗದ್ದು ಎಲ್ಲ ಇಲ್ಲೇ ಇಟ್ಕೊಂಡಿರ್ತೇನೆ ರೀ. ಲ್ಯಾಪ್ಟಾಪ್ ಆಮೇಲೆ ಗಿಂಬಲ್ ಏನೇನು ಯೂಸ್ ಆಗ್ತಾವೆ ನನಗೆ ಪಟ್ನ ಕೈ ಸಿಗಲಿ ಅಂತ ಇಲ್ಲೇ ಇಟ್ಕೊಂಡಿರ್ತೇನೆ ರೀ. ಟ್ಯಾಬ್ ಇದು ನಮ್ಮ ಸಮ್ಮು ಮಾಡಿಕೊಟ್ಟ ನೋಡ್ರಿ ನನಗೆ ಲೋಗೋ. ಡ್ರಾಯಿಂಗ್ ಭಾಳ ಚೆನ್ನಾಗಿ ಮಾಡ್ತಾಳೆ ರೀ ಸಮ್ಮು. ಏನು ಅನ್ಕೊತಾಳೆ ಅದನ್ನು ಆ ತಕ್ಷಣಕ್ಕೆ ಮಾಡಿಬಿಡ್ತಾಳೆ. ಅದನ್ನು ಇಲ್ಲೇ ಇಟ್ಕೊಂಡೇನಿ ರೀ. ಇದು ಸುನೀತಾ ವ್ಲಾಗ್ಸ್ ಕನ್ನಡ ಮಾಡ್ಯಾಳ್ರಿ, ಭಾಳ ನೀಟಾಗಿ ಮಾಡ್ಯಾಳ. ನನಗೆ ಖುಷಿ ಅನ್ನಿಸ್ತಿ. ಮಾಡಿಂದ ಸರ್ಪ್ರೈಸ್ ಮಮ್ಮಿ ಕಣ್ಣು ಮುಚ್ಚು ಅಂತೇಳಿ ತಂದು ಕೊಟ್ಲ್ರಿ, ಭಾಳ ಖುಷಿ ಅನ್ನಿಸ್ತಿ. ಆಮೇಲೆ ಇಲ್ಲಿ ನಾನು ಸ್ಪೀಕರ್ ಅವನ್ನದು ಹಾಕಿಟ್ಕೊಂಡಿರ್ತೀನಿ. ಇದು ವೈಫೈನೂ ಇಲ್ಲೇ ಇಟ್ಕೊಂಡಿರ್ತೀವಿ. ಇದು ಫಾಸ್ಟ್ ಚಾರ್ಜರ್ ರೀ, ಇದು ಒಂದು ಇಟ್ಕೊಂಡಿರ್ತೀವಿ. ಆಮೇಲೆ ಪವರ್ ಬ್ಯಾಂಕ್ ಎಲ್ಲನೂ ಏನು ಬೇಕಾಗ್ತಾವೆ ಎಲ್ಲನೂ ಇಲ್ಲೇ ಇಟ್ಕೊಂಡಿರ್ತೀನಿ. ಇಲ್ಲಿ ಒಂದಿಷ್ಟು ಬಾಕ್ಸ್ನಾಗ ಹಾಕಿ ಇಟ್ಕೊಂಡೇನಿ ರೀ ಒಂದಿಷ್ಟು ಸಾಮಾನುಗಳನ್ನು. ಏನು ಬೇಕು ಅವೆಲ್ಲ ಇದ್ರಾಗೂ ಅದಾವ್ರಿ ಒಂದಿಷ್ಟು. ಗಿಂಬಲ್, ಸ್ಪೀಕರ್ ಬಾಕ್ಸ್, ಇನ್ನೂ ಒಂದಿಷ್ಟು ಅಲ್ಲಿ ಟ್ರೆಸ್ರಾಗ ಇಟ್ಟೇನು ಒಳಗೆ. ಇವು ವಿಡಿಯೋದ್ವ ರೀ ಇವು. ಭಾಳ ಅದಾವ್ರಿ ಇವೆಲ್ಲ. ಒಂದು ದಿವಸ ಎಲ್ಲ ತೋರಿಸ್ತೀನಿ ಇವನ್ನ. ಎಲ್ಲ ಪೂರ್ತಿ ಟಾಯ್ಲೆಟು ಬಾತ್ರೂಮ್ ಮಟನೂ ಕ್ಲೀನ್ ಮಾಡಿಕೊಂಡೆ. ಇವಾಗ ಬೆಡ್ಶೀಟ್ ಎರಡು ತೆಗೆದು ತೊಳೆದು ಹಾಕಿನಿ ರೀ. ಇವತ್ತು ಬೇರೆ ಬೆಡ್ಶೀಟ್ ಹಾಕೇನಿ. ಇಲ್ಲೇ ಒಂದು ಸ್ವಲ್ಪ ಓದ್ಕೊಳ್ಳೋ ಸಮ್ಮನ್ನು ಸುಜ್ಜುನು ಬುಕ್ಸ್ ಇಟ್ಕೊಂಡಿರ್ತಾರೆ ರೀ. ಇಲ್ಲೊಂದು ಸ್ವಲ್ಪ ವ್ಯಾಸ್ಲೀನ್ ತಕ್ಷಣಕ್ಕೆ ಸಿಗುವಂಥ ಕ್ರೀಮ್ ಕ್ಲಿಪ್ ಇಟ್ಕೊಂಡಿರ್ತಾರೆ ರೀ ಸಮ್ಮು. ಇದು ಸಮ್ಮು ಮಾಡ್ಯಾಳ ನೋಡ್ರಿ ಇದನ್ನು. ಇದು ತೆಂಗಿನ ಚಿಪ್ ರೀ. ಇದು ಅಷ್ಟು ಚೆನ್ನಾಗಿ ಪೇಂಟ್ ಮಾಡ್ಯಾಳ ನೋಡ್ರಿ. ಮೊನ್ನೆ ಮಾಡ್ಯಾಳ ಇದನ್ನು. ಇದು ಯಾಕೆ ಮಾಡತ್ತಿ ಅಂತ ಕೇಳಿದ್ನಿ ನಾನು. ಸಂಕ್ರಾಂತಿಗೆ ಕುಸ್ರೊಳ್ಳಿ ಹಾಕಾಕಂತ್ರಿ. ಇದು ಎಷ್ಟು ಚೆನ್ನಾಗಿ ಮಾಡ್ಯಾಳ ನೋಡ್ರಿ. ಪೆನ್ ಸ್ಟ್ಯಾಂಡ್ ಮಾಡ್ಯಾಳ ನೋಡ್ರಿ. ಇದು ಎದ್ರದ್ದು ಅಂತ ಗೆಸ್ ಮಾಡ್ರಿ ನೋಡುನು. ಇದೆ ವಾಟರ್ ಬಾಟ್ಲ್ ಇದ್ರಿ. ಇದು ಅದಕ್ಕೆ ಪೇಂಟ್ ಮಾಡ್ಯಾಳ. ಪೇಂಟ್ ಮಾಡಿ ವಾಪಸ್ ಕಲರ್ ಪೇಪರ್ ಅಂಟ್ಸ್ಯಾಳ, ಆಮೇಲೆ ಸ್ಟಿಕ್ಕರ್ ಅಂಟ್ಸ್ಯಾಳ. ಹಾಲ್ನು ಕ್ಲೀನ್ ಮಾಡೇನಿ. ಇದಿಷ್ಟು ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇವು ನಾಳೆಯೂ ನೋಡ್ರಿ ಇವೆಲ್ಲ ಸೋಸಿಟ್ಕೊಳತೈತಿ.
ಸ್ವಲ್ಪ ಪಾತ್ರೆ ಅದಾವೆ ಡಬ್ಬಕ್ಕೆ ಒಂದು ಸ್ವಲ್ಪ ಆಗಲೇ ಹಾಕೇನ್ರಿ. ಇನ್ನೊಂದು ಸ್ವಲ್ಪ ಅದಾವೆ. ಮನೆಗೆ ಗೆಸ್ಟ್ ಬಂದ್ರೊಬ್ರು, ಹೀಗಾಗಿ ಮತ್ತೊಂದಿಷ್ಟು ಬಾಂಡೆ ಸಾಮಾನು ಕುಡಿದು ನೋಡ್ರಿ. ಮತ್ತು ತೊಳಿಬೇಕು. ತೊಳೆದು ಸ್ನಾನಕ್ಕೆ ಹೋಗ್ತೀನಿ ಈಗ. ನಂದು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿರಿ. ಇನ್ಮೇಲೆ ಊಟ ಮಾಡ್ಬೇಕ್ರಿ. ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಟ್ಟೆ ತುಳಿಯೋದವು. ಇವಾಗ ಟೈಮ್ 2 ಗಂಟೆ ಆಗೈತ್ರಿ. ಭಾಳ ಲೇಟ್ ಆಯ್ತು. ಸುಜ್ಜು ಬಂದ ಆಲ್ರೆಡಿ ಸ್ಕೂಲ್ನಾಗಿಂದ. ಇನ್ನೂ 1 ತಾಸು ಆಗತ್ತೆ ನೋಡ್ರಿ ಎಲ್ಲ ಕೆಲಸ. ನಂದು ಊಟ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಳ್ಗೊಳ್ದ 3 ಗಂಟೆ ಆಗ್ತೈತಿ. ಆಮೇಲೆ ನಾಳಿದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕ್ರಿ. ಅವು ಚೌಳಿಕಾಯಿ ಅವೆಲ್ಲ ತಂದತಲ್ರಿ, ಸ್ವಲ್ಪ ಸೋಸೈತಿ. ಇನ್ನೊಂದು ಸ್ವಲ್ಪ ಸೋಸಿ ಎಲ್ಲ ಪುಂಡಿ ಪಲ್ಯ ಅವನ್ನ ನಾಳೆಗೆ ಎಳ್ಳಾಮಸಿ ಸ್ಪೆಷಲ್ ಅಂದ್ರೆ ಅದ ಅಲ್ರಿ. ನಾಳೆ ಕರಿಗಡುಬು ಮಾಡಬೇಕು. ಪುಂಡಿ ಪಲ್ಯ, ಚೌಳಿಕಾಯಿ, ಬದ್ನಿಕಾಯಿ ಪಲ್ಯ, ಕುಚ್ಚಿದ ಖಾರ. ಪುಂಡಿ ಪಲ್ಯ ಕುಚ್ಚಿದ ಖಾರ ಅಂತೂ ಸ್ಪೆಷಲ್ ರೀ. ಆಮೇಲೆ ಜೋಳದ್ದು ಕಡುಬು ಮಾಡ್ತಾರೆ. ಅಂದ್ರೆ ಜೋಳದ್ದು ಇದನ್ನ ಮಾಡಿ ಅದನ್ನು ಕಡುಬು ಮಾಡಿರ್ತಾರೆ. ನಮ್ಮ ಕಡೆ ಅಂತೂ ಎಲ್ಲರಿಗೂ ಗುರ್ತೈತ್ರಿ ಇದು. ಬೇರೆದವ್ರಿಗೆ ಗುರ್ತಿಲ್ಲ. ಒಂದಿಷ್ಟು ಜನ ನಮ್ಮ ಸಂಪ್ರದಾಯಗಳು ನಮ್ಮ ಕಡೆದವ್ರಿಗೆ ಗೊತ್ತೈತಿ, ಬೇರೆ ಕಡೆ ಗೊತ್ತಿರಂಗಿಲ್ಲ. ಅದಕ್ಕೆ ಹೇಳತ್ತೀನಿ. ಬರ್ರಿ ನಿನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ.